ಇದು ಫಸ್ಟ್ ಅಲ್ಲ, ಇಲ್ಲಿ ಮಲಗ್ತಿರೋದು ನಾನು. ಹೊರಗಿದ್ರೆ ನಾನೇ ಮಲಗೋದಿಲ್ಲ. ನಿನ್ನೆ ಸಹ 11:30 ಗಂಟೆ ಮಲಗಿದೆ, ನಿದ್ದೆ ಬಂದಿತ್ತು. ಮತ್ತೆ ಎಚ್ಚರಿಕೆ ಆಗುವಾಗ 5:30 ಗಂಟೆಗೆ ಹೇಳ್ತೇನೆ ನಾನು. 5:30 ಗಂಟೆ ಹೇಳುವಾಗ ನನ್ನ ಮೊಬೈಲ್ ಇಲ್ಲ. ಮೊಬೈಲ್ ಬಿಟ್ಟು ನಾನು ಕೆಳಗಡೆ ಬರುವಾಗ ಇಲ್ಲೆಲ್ಲ ಟ್ರೆಜರ್ ಓಪನ್ ಆಗಿದೆ, ಡೋರ್ ಓಪನ್ ಆಗಿದೆ. ನನಗೆ ಯಾರಿಗೆ ಫೋನ್ ಮಾಡಲಿಕ್ಕೆ ಮೊಬೈಲ್ ಇರಲಿಲ್ಲ. ಮತ್ತು ನಾನು ಚಂದ್ರಶೆಟ್ಟಿ ಸೈಡ್ನವರಿದ್ದರು, ಅವರನ್ನು ಕರ್ಕೊಂಡು ಬಂದು ಅವ್ರ ಹತ್ರ ಫೋನ್ ಎಲ್ಲ ಮಾಡಿಸಿ ಇದು ಬಂದೆ. ನನಗೆ ರಾತ್ರಿ ನಿಮಗೆ ನಂದು ಓಪನ್ ಆಗಿತ್ತು ಎಲ್ಲ, ಟ್ರೆಜರ್ ಎಲ್ಲ, ಸೀರೆ ಎಲ್ಲ ಚಲ್ಲಪಿಲ್ಲಿ ಆಗಿತ್ತು. ಎದುರು ಬಾಗಿಲು ಮುರಿದಿತ್ತು, ಓಪನ್ ಇತ್ತು. ನಾನಂದರೆ ರಾತ್ರಿ ಮಲಗುವಾಗ ಲಾಕ್ ಮಾಡಿ ಮಲಗಿದ್ದು. ಬೆಳಿಗ್ಗೆ ಅದು ಓಪನ್ ಇತ್ತು. ಹಾಂ, ಲಾಕ್ ಮುರಿದಿದ್ದಾರೆ. ಮತ್ತು ಎಲ್ಲ ಸೀರೆ ಎಲ್ಲ ಚಲಬಿಲ್ಲಿ ಮಾಡಿದ್ದಾರೆ, ಎಲ್ಲ ಕಪಟೆಲ್ಲ ಇದು ಮಾಡಿದ್ದಾರೆ. ಅದು ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. ಹೋಗಿರ್ಬೋದು ನಿಮಗೆ ಅಂತ ಹೇಳಿದ್ರ ಎಂತ ಇಲ್ಲ. ಟ್ರೆಜರೇ ಗೊತ್ತಿಲ್ಲ ಅದು ಕರೆಕ್ಟ್. ಇಲ್ಲ ಇಲ್ಲ. CCTV ಅಂದರೆ ಅವರು ತಿರುಗಿಸಿದ್ದಾರೆ. CCTV ಎಲ್ಲ ಆನ್ ಇತ್ತು ಬರುವಾಗ. ಗೇಟ್ ಬೀಗ ಹಾಕಿದ್ದು, ಗೇಟೆಲ್ಲ ಹೊಡಿತಿದ್ದಾರೆ. CCTV ಈಗ ಅವ್ರು ಬಂದ ಮೇಲೆ ತಿರುಗಿಸಿದ್ದಾರೆ. ಮೊನ್ನೆ ಬಾಂಬೆ ಹೋಗಿದ್ದಾರೆ. ಯಾವಾಗ ಹೋದ್ದು? ಇನ್ನೂ ಹೋಗಿದ್ದೆ ಅಷ್ಟೇ. ಹಗಲಿಗೆಲ್ಲ ಯಾರು ಬಂದು ಹೋಗಿದ್ದಾರೆ ಅಲ್ಲಿ ನೋಡಿ? ಗೊತ್ತಿಲ್ಲ, ಅದೇ ಕರೆಕ್ಟ್ ಗೊತ್ತಿಲ್ಲ, ನೋಡಬೇಕದು. ಮತ್ತೆ ಪೊಲೀಸರೆಲ್ಲ ಇವತ್ತು ಮತ್ತೆ ಪೊಲೀಸ್ ಅವ್ರಿಗೆ ದಿವಾಕರ್ ಶೆಟ್ಟಿಗೆ ಫೋನ್ ಮಾಡಿದ್ದು. ಮತ್ತು ಅವ್ರು ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಈಗ ಬಂದರು. ಅಲ್ಲ, ನಾವು ಇಲ್ಲದಿದ್ದರೆ ನಾನೇ ಮಾಡಿದ್ದೀನಿ. ಫಸ್ಟ್ ಟೈಮ್ ಅಲ್ಲ ಇದು. ಇಲ್ಲ, ನಾನಂದರೆ ಎಲ್ಲ ಬಬ್ಬುಸನ್ನೆಲ್ಲ ಟಯರ್ಡ್ ಆಗಿ ಮಲಗಿದ್ದೆ. ನಿನ್ನೆ ಅಲ್ಲಿ ಫಂಕ್ಷನ್ ಇತ್ತು ತೆಂಗಲ್ಲದು, ಅಲ್ಲೆಲ್ಲ ಓದ್ ಬಂದ ಮತ್ತೆ ಇಲ್ಲಿ ಬಂದು 11:30 ಮಲಗಿದ್ದೆ ಅಷ್ಟೇ. ನಾಯಿ ಬಂತ ಇಲ್ಲಿ? ಹಾಂ, ನಾಯಿ ಸ್ವಾನ ಬಂತು. ಎಲ್ಲಿವರೆಗೆ ಹೋಯ್ತು ಅದು ನಮ್ಮ ಹಳೆ ರಸ್ತೆ, ನಮ್ಮದು ಫಿಶರೀಸ್ ಇದು ರಸ್ತೆ ಉಂಟಲ್ಲ, ಪಾಂಗಳ ಹಳೆ ರಸ್ತೆ, ಅಲ್ಲಿ ಹೋಯ್ತು. ಹಾಂ, ಮೊಬೈಲ್ ಸಿಕ್ತು. ಮೊಬೈಲ್ ನಮಗೆ ಮಸೀದಿ ಹತ್ರ ನಮ್ಮದು ಹೈವೇ ಡಿವೈಡರ್ ಮಿಡ್ಲಲ್ಲಿತ್ತು. ನಾನೊಂದು 5:30 ಗಂಟೆಯಿಂದ ಫೋನ್ ಮಾಡ್ತಾಯಿದ್ದೇನೆ. ಫೋನ್ ರಿಂಗ್ ಆಗ್ತದೆ, ಮತ್ತು ಫೋನ್ ಎತ್ತೋದಿಲ್ಲ, ಎಂತಂದು ಗೊತ್ತಾಗಲಿಲ್ಲ. ಮತ್ತು 2-3 ಫೋನಲ್ಲಿ ಮಾಡಿದೆ. ಮತ್ತು ಪುನಃ ರಿಂಗ್ ಮಾಡುವಾಗ 7 ಗಂಟೆಗೆ ವಾಕಿಂಗ್ ಹೋಗೋರು ಸಾಹೇಬ್ ಅವರು ಎತ್ತಿದ್ರು. ಈಗ ಮೊಬೈಲ್ ಇಲ್ಲಿ ಉಂಟಂತ. ಮತ್ತು ನಾವು ಹೋಗಿ ತಗೊಂಡು ಹೋಗ್ತೀವಿ. ಹೌದು, ನಾನು ಮಲಗಿದ್ದಲ್ಲಿಂದ ಮೊಬೈಲ್ ತಗೊಂಡು ಹೋಗಿದ್ದಾರೆ. ಹಾಂ, ಪರಿಚಯ. ಎಂತ ಹೋಗಿರ್ಬೋದು ನಿಮ್ಮ ಪ್ರಕಾರ? ಎಂತ ಅದೇ ಯಾವುದು ಗೊತ್ತಿಲ್ಲ. ನಾನು ಇಲ್ಲಿ ಆಜುಬಾಜು ಎಲ್ಲ ಸೈಡಲ್ಲೆಲ್ಲ ಆಗಿತ್ತು. ಫಸ್ಟಲ್ಲ ಅಲ್ಲಿ ಮೊಯ್ನಕ್ಕನ ಮನೆ 2-3 ಕಡೆ ಇಲ್ಲಿ ಆಗಿತ್ತು, ಆಗ್ತಾಯಿರ್ತದೆ. ಇದು ಫಸ್ಟ್ ಟೈಮ್ ಅದು ಬಂದರೆ. ನಾನು ಮಲಗೋದು ಫಸ್ಟ್ ಟೈಮಲ್ಲ, ಇಲ್ಲಿ ಏನು ತೊಂದರೆ ಇರಲಿಲ್ಲ. ಈ ಸಲನೇ ಇದೆ ಹಾಗೆ. ಶಬ್ದ ಗೊತ್ತಾಗಲಿಲ್ಲ, ಯಾವುದು ಗೊತ್ತಾಗಲಿಲ್ಲ. ನಾನಂದರೆ ಮೇಲೆ ಮಲಗಿದ್ದೆಲ್ಲ, ಮೇಲೆ ಡೋರು ಕ್ಲೋಸ್ ಮಾಡಿ ಮಲಗಿದ್ದೆ. 11:30 ಹೋಗಿದ್ದಾರೆ. ಒಂದು ರೂಮ್ ಮಾತ್ರ ಬಂದಿತ್ತು, ಮತ್ತೆಲ್ಲ ಓಪನ್ ಇತ್ತು. ಬಂದಿದ್ದಾರೆ, ಬಂದು ನನ್ನ ಮೊಬೈಲ್ ತಗೊಂಡು ಹೋಗಿದ್ದಾರೆ. ಇದು ಫಸ್ಟ್ ಅಲ್ಲ, ಇಲ್ಲಿ ಮಲಗ್ತಿರೋದು ನಾನು. ಹೊರಗಿದ್ರೆ ನಾನೇ ಮಲಗೋದಿಲ್ಲ. ನಿನ್ನೆ ಸಹ 11:30 ಗಂಟೆ ಮಲಗಿದೆ, ನಿದ್ದೆ ಬಂದಿತ್ತು. ಮತ್ತೆ ಎಚ್ಚರಿಕೆ ಆಗುವಾಗ 5:30 ಗಂಟೆಗೆ ಹೇಳ್ತೇನೆ ನಾನು. 5:30 ಗಂಟೆ ಹೇಳುವಾಗ ನನ್ನ ಮೊಬೈಲ್ ಇಲ್ಲ. ಮೊಬೈಲ್ ಬಿಟ್ಟು ನಾನು ಕೆಳಗಡೆ ಬರುವಾಗ ಇಲ್ಲೆಲ್ಲ ಟ್ರೆಜರ್ ಓಪನ್ ಆಗಿದೆ, ಡೋರ್ ಓಪನ್ ಆಗಿದೆ. ನನಗೆ ಯಾರಿಗೆ ಫೋನ್ ಮಾಡಲಿಕ್ಕೆ ಮೊಬೈಲ್ ಇರಲಿಲ್ಲ. ಮತ್ತು ನಾನು ಚಂದ್ರಶೆಟ್ಟಿ ಸೈಡ್ನವರಿದ್ದರು, ಅವರನ್ನು ಕರ್ಕೊಂಡು ಬಂದು ಅವ್ರ ಹತ್ರ ಫೋನ್ ಎಲ್ಲ ಮಾಡಿಸಿ ಇದು ಬಂದೆ. ನನಗೆ ರಾತ್ರಿ ನಿಮಗೆ ನಂದು ಓಪನ್ ಆಗಿತ್ತು ಎಲ್ಲ, ಟ್ರೆಜರ್ ಎಲ್ಲ, ಸೀರೆ ಎಲ್ಲ ಚಲ್ಲಪಿಲ್ಲಿ ಆಗಿತ್ತು. ಎದುರು ಬಾಗಿಲು ಮುರಿದಿತ್ತು, ಓಪನ್ ಇತ್ತು. ನಾನಂದರೆ ರಾತ್ರಿ ಮಲಗುವಾಗ ಲಾಕ್ ಮಾಡಿ ಮಲಗಿದ್ದು. ಬೆಳಿಗ್ಗೆ ಅದು ಓಪನ್ ಇತ್ತು. ಹಾಂ, ಲಾಕ್ ಮುರಿದಿದ್ದಾರೆ. ಮತ್ತು ಎಲ್ಲ ಸೀರೆ ಎಲ್ಲ ಚಲಬಿಲ್ಲಿ ಮಾಡಿದ್ದಾರೆ, ಎಲ್ಲ ಕಪಟೆಲ್ಲ ಇದು ಮಾಡಿದ್ದಾರೆ. ಅದು ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. ಹೋಗಿರ್ಬೋದು ನಿಮಗೆ ಅಂತ ಹೇಳಿದ್ರ? ಎಂತ ಇಲ್ಲ. ಟ್ರೆಜರೇ ಗೊತ್ತಿಲ್ಲ ಅದು ಕರೆಕ್ಟ್. ಇಲ್ಲ. CCTV ಅಂದರೆ ಅವರು ತಿರುಗಿಸಿದ್ದಾರೆ. CCTV ಎಲ್ಲ ಆನ್ ಇತ್ತು ಬರುವಾಗ. ಗೇಟ್ ಬೀಗ ಹಾಕಿದ್ದು, ಗೇಟೆಲ್ಲ ಹೊಡಿತಿದ್ದಾರೆ. CCTV ಈಗ ಅವ್ರು ಬಂದ ಮೇಲೆ ತಿರುಗಿಸಿದ್ದಾರೆ. ಮೊನ್ನೆ ಬಾಂಬೆ ಹೋಗಿದ್ದಾರೆ. ಯಾವಾಗ ಹೋದ್ದು? ಇನ್ನೂ ಹೋಗಿದ್ದೆ ಅಷ್ಟೇ. ಹಗಲಿಗೆಲ್ಲ ಯಾರು ಬಂದು ಹೋಗಿದ್ದಾರೆ ಅಲ್ಲಿ ನೋಡಿ? ಗೊತ್ತಿಲ್ಲ, ಅದೇ ಕರೆಕ್ಟ್ ಗೊತ್ತಿಲ್ಲ, ನೋಡಬೇಕದು. ಮತ್ತೆ ಪೊಲೀಸರೆಲ್ಲ ಇವತ್ತು ಮತ್ತೆ ಪೊಲೀಸ್ ಅವ್ರಿಗೆ ದಿವಾಕರ್ ಶೆಟ್ಟಿಗೆ ಫೋನ್ ಮಾಡಿದ್ದು. ಮತ್ತು ಅವ್ರು ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಈಗ ಬಂದರು. ಅಲ್ಲ, ನಾವು ಇಲ್ಲದಿದ್ದರೆ ನಾನೇ ಮಾಡಿದ್ದೀನಿ. ಫಸ್ಟ್ ಟೈಮ್ ಅಲ್ಲ ಇದು. ಇಲ್ಲ, ನಾನಂದರೆ ಎಲ್ಲ ಬಬ್ಬುಸನ್ನೆಲ್ಲ ಟಯರ್ಡ್ ಆಗಿ ಮಲಗಿದ್ದೆ. ನಿನ್ನೆ ಅಲ್ಲಿ ಫಂಕ್ಷನ್ ಇತ್ತು ತೆಂಗಲ್ಲದು, ಅಲ್ಲೆಲ್ಲ ಓದ್ ಬಂದ ಮತ್ತೆ ಇಲ್ಲಿ ಬಂದು 11:30 ಮಲಗಿದ್ದೆ ಅಷ್ಟೇ. ನಾಯಿ ಬಂತ ಇಲ್ಲಿ? ಹಾಂ, ನಾಯಿ ಸ್ವಾನ ಬಂತು. ಎಲ್ಲಿವರೆಗೆ ಹೋಯ್ತು? ಅದು ನಮ್ಮ ಹಳೆ ರಸ್ತೆ, ನಮ್ಮದು ಫಿಶರೀಸ್ ಇದು ರಸ್ತೆ ಉಂಟಲ್ಲ, ಪಾಂಗಳ ಹಳೆ ರಸ್ತೆ, ಅಲ್ಲಿ ಹೋಯ್ತು. ಹಾಂ, ಮೊಬೈಲ್ ಸಿಕ್ತು. ಮೊಬೈಲ್ ನಮಗೆ ಮಸೀದಿ ಹತ್ರ ನಮ್ಮದು ಹೈವೇ ಡಿವೈಡರ್ ಮಿಡ್ಲಲ್ಲಿತ್ತು. ನಾನೊಂದು 5:30 ಗಂಟೆಯಿಂದ ಫೋನ್ ಮಾಡ್ತಾಯಿದ್ದೇನೆ. ಫೋನ್ ರಿಂಗ್ ಆಗ್ತದೆ, ಮತ್ತು ಫೋನ್ ಎತ್ತೋದಿಲ್ಲ, ಎಂತಂದು ಗೊತ್ತಾಗಲಿಲ್ಲ. ಮತ್ತು 2-3 ಫೋನಲ್ಲಿ ಮಾಡಿದೆ. ಮತ್ತು ಪುನಃ ರಿಂಗ್ ಮಾಡುವಾಗ 7 ಗಂಟೆಗೆ ವಾಕಿಂಗ್ ಹೋಗೋರು ಸಾಹೇಬ್ ಅವರು ಎತ್ತಿದ್ರು.
ಈಗ ಮೊಬೈಲ್ ಇಲ್ಲಿ ಉಂಟು ಅಂತ ಮತ್ತೆ ನಾವು ಹೋಗಿ ತಗೊಂಡು ಬಂದ್ವಿ. ಹೌದು, ನಾನು ಮಲಗಿದ್ದಲ್ಲಿಂದ ಮೊಬೈಲ್ ತಗೊಂಡು ಹೋಗಿದ್ದಾರೆ. ಆ ಪರಿಚಯ ಎಂತ ಹೋಗಿರ್ಬೋದು ನಿಮ್ಮ ಪ್ರಕಾರ? ಎಂತ ಅದು ಯಾವುದು ಗೊತ್ತಿಲ್ಲ. ನಾನು ಇಲ್ಲಿ ಆಜುಬಾಜು ಎಲ್ಲ ಸೈಡಲ್ಲೆಲ್ಲ ಆಗಿತ್ತು. ಫಸ್ಟಲ್ಲ ಅಲ್ಲಿ ಮೊಯ್ನಕ್ಕನ ಮನೆ 2-3 ಕಡೆ ಇಲ್ಲಿ ಆಗಿತ್ತು, ಆಗ್ತಾಯಿರ್ತದೆ. ಇದು ಫಸ್ಟ್ ಟೈಮ್ ಅದು ಬಂದರೆ ನಾನು ಮಲಗೋದು ಫಸ್ಟ್ ಟೈಮಲ್ಲ. ಇಲ್ಲಿ ಏನು ತೊಂದರೆ ಇರಲಿಲ್ಲ. ಈ ಸಲನೇ ಇದೆ ಹಾಗೆ ಶಬ್ದ ಗೊತ್ತಾಗಲಿಲ್ಲ, ಯಾವುದು ಗೊತ್ತಾಗಲಿಲ್ಲ. ನಾನಂದರೆ ಮೇಲೆ ಮಲಗಿದ್ದೆಲ್ಲ, ಮೇಲೆ ಡೋರು ಕ್ಲೋಸ್ ಮಾಡಿ ಮಲಗಿದ್ದೆ. 11-11:30 ಹೋಗಿದ್ದಾರೆ. ಒಂದು ರೂಮ್ ಮಾತ್ರ ಬಂದಿತ್ತು, ಮತ್ತೆಲ್ಲ ಓಪನ್ ಇತ್ತು. ಬಂದಿದ್ದಾರೆ, ಬಂದು ನನ್ನ ಮೊಬೈಲ್ ತಗೊಂಡು ಹೋಗಿದ್ದಾರೆ. ಇದು ಫಸ್ಟಲ್ಲ ಇಲ್ಲಿ ಮಲಗ್ತಿರೋದು, ಹೊರಗಿದ್ರೆ ನಾನೇ ಮಲಗೋದಿಲ್ಲ. ನಿನ್ನೆ ಸಹ 11 ಗಂಟೆ ಮಲಗಿದೆ, ನಿದ್ದೆ ಬಂದಿತ್ತು. ಮತ್ತೆ ಎಚ್ಚರಿಕೆ ಆಗುವಾಗ 5:30 ಗಂಟೆಗೆ ಹೇಳ್ತೇನೆ. ನಾನು 5:30 ಗಂಟೆ ಹೇಳುವಾಗ ನನ್ನ ಮೊಬೈಲ್ ಇಲ್ಲ. ಮೊಬೈಲ್ ಬಿಟ್ಟು ನಾನು ಕೆಳಗಡೆ ಬರುವಾಗ ಇಲ್ಲೆಲ್ಲ ಟ್ರೆಜರ್ ಓಪನ್ ಆಗಿದೆ, ಡೋರ್ ಓಪನ್ ಆಗಿದೆ. ನನಗೆ ಯಾರಿಗೆ ಫೋನ್ ಮಾಡಲಿಕ್ಕೆ ಮೊಬೈಲ್ ಇರಲಿಲ್ಲ. ಮತ್ತು ನಾನು ಚಂದ್ರಶೆಟ್ಟಿ ಸೈಡ್ನವರಿದ್ದರು, ಅವರನ್ನು ಕರ್ಕೊಂಡು ಬಂದು ಅವ್ರ ಹತ್ರ ಫೋನ್ ಎಲ್ಲ ಮಾಡಿಸಿ ಇದು ಬಂದೆ. ನನಗೆ ರಾತ್ರಿ ನಿಮಗೆ ನಂದು ಓಪನ್ ಆಗಿತ್ತೆಲ್ಲ, ಟ್ರೆಜರ್ ಎಲ್ಲ ಸೀರೆ ಎಲ್ಲ ಚಲ್ಲಪಿಲ್ಲಿ ಆಗಿತ್ತು. ಎದುರು ಬಾಗಿಲು ಮುರಿದಿತ್ತು, ಓಪನ್ ಇತ್ತು. ನಾನಂದರೆ ರಾತ್ರಿ ಮಲಗುವಾಗ ಲಾಕ್ ಮಾಡಿ ಮಲಗಿತ್ತು. ಬೆಳಿಗ್ಗೆ ಅದು ಓಪನ್ ಇತ್ತು. ಹಾಂ, ಲಾಕ್ ಮುರಿದಿದ್ದಾರೆ. ಮತ್ತು ಎಲ್ಲ ಸೀರೆ ಎಲ್ಲ ಚಲಬಿಲ್ಲಿ ಮಾಡಿದ್ದಾರೆ, ಎಲ್ಲ ಕಪಟೆಲ್ಲ ಇದು ಮಾಡಿದ್ದಾರೆ. ಎಂತಾರು ಇತ್ತಂತ ಏನೋ ಅದು ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. ಹೋಗಿರ್ಬೋದು ನಿಮಗೆ ಅಂತ ಹೇಳಿದ್ರ? ಎಂತ ಇಲ್ಲ, ಟ್ರೆಜರೇ ಗೊತ್ತಿಲ್ಲ ಅದು ಕರೆಕ್ಟ್. ಇಲ್ಲ ಇಲ್ಲ. CCTV ಅಂದರೆ ಅವರು ತಿರುಗಿಸಿದ್ದಾರೆ. CCTV ಎಲ್ಲ ಆನ್ ಇತ್ತು ಬರುವಾಗ. ಗೇಟ್ ಬೀಗ ಹಾಕಿದ್ದು, ಗೇಟೆಲ್ಲ ಹೊಡಿತಿದ್ದಾರೆ. CCTV ಈಗ ಅವ್ರು ಬಂದ ಮೇಲೆ ತಿರುಗಿಸಿದ್ದಾರೆ ಅಷ್ಟೇ. ಎಲ್ಲಿ ಹೋಗಿದ್ದಾರೆ? ಮೊನ್ನೆ ಬಾಂಬೆ ಹೋಗಿದ್ದಾರೆ. ಯಾವಾಗ ಹೋದ್ದು? ನಿನ್ನೆ ಹೋಗಿದ್ದೆ ಅಷ್ಟೇ. ಹಗಲಿಗೆಲ್ಲ ಯಾರು ಬಂದು ಹೋಗಿದ್ದಾರೆ ಅಲ್ಲಿ ನೋಡಿ? ಗೊತ್ತಿಲ್ಲ, ಅದೇ ಕರೆಕ್ಟ್ ಗೊತ್ತಿಲ್ಲ, ನೋಡಬೇಕದು. ಮತ್ತೆ ಪೊಲೀಸರೆಲ್ಲ? ಹಾಂ, ಇವತ್ತು ಮತ್ತೆ ಪೊಲೀಸ್ ಅವ್ರಿಗೆ ದಿವಾಕರ್ ಶೆಟ್ಟಿಗೆ ಫೋನ್ ಮಾಡಿದ್ದು. ಮತ್ತು ಅವ್ರು ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಈಗ ಬಂದರು. ಅಲ್ಲ ಅವರು ಇಲ್ಲದಿದ್ದರೆ ನಾನೇ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಅಲ್ಲ ಇದು. ಇಲ್ಲ, ನಾನಂದರೆ ಎಲ್ಲ ಬಬ್ಬು ಸನ್ನೆಲ್ಲ ಟಯರ್ಡ್ ಆಗಿ ಮಲಗಿದ್ದೆ. ನಿನ್ನೆ ಅಲ್ಲಿ ಫಂಕ್ಷನ್ ಇತ್ತು ತೆಂಗಲ್ಲದು, ಅಲ್ಲೆಲ್ಲ ಓದ್ ಬಂದ ಮತ್ತೆ ಇಲ್ಲಿ ಬಂದು 11:30 ಮಲಗಿದ್ದೆ ಅಷ್ಟೇ. ನಾಯಿ ಬಂತ ಇಲ್ಲಿ? ಹಾಂ, ನಾಯಿ ಸ್ವಾನ ಬಂತು. ಎಲ್ಲಿವರೆಗೆ ಹೋಯ್ತು? ಅದು ನಮ್ಮ ಹಳೆ ರಸ್ತೆ, ನಮ್ಮದು ಫಿಶರೀಸ್ ಇದು ರಸ್ತೆ ಉಂಟಲ್ಲ, ಪಾಂಗಳ ಹಳೆ ರಸ್ತೆ, ಅಲ್ಲಿ ಹೋಯ್ತು. ಹಾಂ, ಮೊಬೈಲ್ ಸಿಕ್ತು. ಮೊಬೈಲ್ ನಮಗೆ ಮಸೀದಿ ಹತ್ರ ನಮ್ಮದು ಹೈವೇ ಡಿವೈಡರ್ ಮಿಡ್ಲಲ್ಲಿತ್ತು. ನಾನೊಂದು 5:30 ಗಂಟೆಯಿಂದ ಫೋನ್ ಮಾಡ್ತಾಯಿದ್ದೇನೆ. ಫೋನ್ ರಿಂಗ್ ಆಗ್ತದೆ, ಮತ್ತು ಫೋನ್ ಎತ್ತೋದಿಲ್ಲ, ಎಂತಂದು ಗೊತ್ತಾಗಲಿಲ್ಲ. ಮತ್ತು 2-3 ಫೋನಲ್ಲಿ ಮಾಡಿದೆ. ಮತ್ತು ಪುನಃ ರಿಂಗ್ ಮಾಡುವಾಗ 7 ಗಂಟೆಗೆ ವಾಕಿಂಗ್ ಹೋಗೋರು ಸಾಹೇಬ್ ಅವರು ಎತ್ತಿದ್ರು. ಈಗ ಮೊಬೈಲ್ ಇಲ್ಲಿ ಉಂಟು ಅಂತ ಮತ್ತೆ ನಾವು ಹೋಗಿ ತಗೊಂಡು ಬಂದ್ವಿ. ಹೌದು, ನಾನು ಮಲಗಿದ್ದಲ್ಲಿಂದ ಮೊಬೈಲ್ ತಗೊಂಡು ಹೋಗಿದ್ದಾರೆ. ಆ ಪರಿಚಯ ಎಂತ ಹೋಗಿರ್ಬೋದು ನಿಮ್ಮ ಪ್ರಕಾರ? ಎಂತ ಅದು ಯಾವುದು ಗೊತ್ತಿಲ್ಲ. ನಾನು ಇಲ್ಲಿ ಆಜುಬಾಜು ಎಲ್ಲ ಸೈಡಲ್ಲೆಲ್ಲ ಆಗಿತ್ತು. ಫಸ್ಟಲ್ಲ ಅಲ್ಲಿ ಮೊಯ್ನಕ್ಕನ ಮನೆ 2-3 ಕಡೆ ಇಲ್ಲಿ ಆಗಿತ್ತು, ಆಗ್ತಾಯಿರ್ತದೆ. ಇದು ಫಸ್ಟ್ ಟೈಮ್ ಅದು ಬಂದರೆ ನಾನು ಮಲಗೋದು ಫಸ್ಟ್ ಟೈಮಲ್ಲ. ಇಲ್ಲಿ ಏನು ತೊಂದರೆ ಇರಲಿಲ್ಲ. ಈ ಸಲನೇ ಇದೆ ಹಾಗೆ ಶಬ್ದ ಗೊತ್ತಾಗಲಿಲ್ಲ, ಯಾವುದು ಗೊತ್ತಾಗಲಿಲ್ಲ. ನಾನಂದರೆ ಮೇಲೆ ಮಲಗಿದ್ದೆಲ್ಲ, ಮೇಲೆ ಡೋರು ಕ್ಲೋಸ್ ಮಾಡಿ ಮಲಗಿದ್ದೆ. 11-11:30 ಹೋಗಿದ್ದಾರೆ. ಒಂದು ರೂಮ್ ಮಾತ್ರ ಬಂದಿತ್ತು, ಮತ್ತೆಲ್ಲ ಓಪನ್ ಇತ್ತು. ಬಂದಿದ್ದಾರೆ, ಬಂದು ನನ್ನ ಮೊಬೈಲ್ ತಗೊಂಡು ಹೋಗಿದ್ದಾರೆ.